ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ, ದೇವರಿಂದ ಆಶೀರ್ವಾದಗಳನ್ನು ಹೊಂದುವುದು ಹೇಗೆ. ಅನೇಕ ಜನರಿಗೆ ದೇವರಿಂದ ಯಾವ ರೀತಿ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಗೊತ್ತಿಲ್ಲ. ದೇವರಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದು ಹೇಗೆ ಎಂಬುದಾಗಿ ಸತ್ಯವೇದದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನೋಡ್ರಿ ಪ್ರಿಯರೇ, ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 27ರಿಂದ 28 ವಚನದಲ್ಲಿ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ, ನಾನು ಅವುಗಳಿಗೆ ನಿತ್ಯ ಜೀವನ ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ, ಅವುಗಳನ್ನು ಯಾರು ನನ್ನ ಕೈಯೊಳಗಿಂದ ಕಸಕೊಳ್ಳರು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ವಾಕ್ಯವನ್ನು ನೀವು ಗಮನಿಸಬೇಕು. ದೇವರ ವಾಕ್ಯವನ್ನು ಗಮನಿಸಿ ಆ ವಾಕ್ಯವನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ದೇವರ ವಾಕ್ಯದಂತೆ ನಡೆದು ದೇವರ ವಾಕ್ಯದಂತೆ ನಡೆಯಲು ನೀವು ತೀರ್ಮಾನ ಮಾಡಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ಎಲ್ಲ ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ಅನುಗ್ರಹಿಸಿ ಕೊಡುತ್ತಾರೆ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. ಮೊದಲು ದೇವರ ಮಕ್ಕಳು ದೇವರ ಸ್ವರಕ್ಕೆ ಕಿವಿಗೊಡಬೇಕು. ದೇವರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಅದರಂತೆ ನಡೆಯಬೇಕು. ಪ್ರತಿದಿನ ದೇವರ ಸ್ವರಕ್ಕೆ ಕಿವಿಗೊಟ್ಟು ದೇವರ ವಾಕ್ಯದಂತೆ ನಡೆಯಬೇಕು. ಮಾತ್ರವಲ್ಲದೆ ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಮೊದಲದಾಗಿ ದೇವರ ಸ್ವರಕ್ಕೆ ಕಿವಿಗೊಡಬೇಕು. ಮಾತ್ರವಲ್ಲದೆ ಯೇಸುವನ್ನು ಹಿಂಬಾಲಿಸಬೇಕು. ದೇವರ ವಾಕ್ಯದಂತೆ ನಡೆಯಬೇಕು. ಪ್ರತಿದಿನ ನೀವು ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಧ್ಯಾನ ಮಾಡಿ ದೇವರ ಸ್ವರಕ್ಕೆ ಕಿವಿಗೊಡಬೇಕು. ಯೇಸು ಕ್ರಿಸ್ತನನ್ನು ಹಿಂಬಾಲಿಸಬೇಕು. ಯಾಕಂದರೆ ನಿಮ್ಮನ್ನು ಆಶೀರ್ವಾದ ಮಾಡುವ ದೇವರು ಯೇಸು ಕ್ರಿಸ್ತನು ಮಾತ್ರ. ನಿಮ್ಮೆಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡುವ ದೇವರು ಯೇಸು ಕ್ರಿಸ್ತನು ಮಾತ್ರ. ನಿಮ್ಮನ್ನು ನಿತ್ಯ ಜೀವಕ್ಕೆ ನಡೆಸುವ ದೇವರು ಯೇಸು ಕ್ರಿಸ್ತನು ಮಾತ್ರ. ಈ ಲೋಕದ ಜೀವಿತವೆಲ್ಲ ನಿಮ್ಮನ್ನು ಅದ್ಭುತಕರವಾಗಿ ಮುನ್ನಡೆಸುವ ದೇವರು ಯೇಸು ಕ್ರಿಸ್ತನು ಮಾತ್ರ. ಹಾಗಾದರೆ ನೀವು ಯೇಸು ಕ್ರಿಸ್ತನ ಸ್ವರಕ್ಕೆ ಪ್ರತಿದಿನ ನೀವು ಕಿವಿಗೊಡಬೇಕು. ಯೇಸು ಕ್ರಿಸ್ತನ ಹಿಂಬಾಲಿಸಬೇಕು. ಅವಾಗೇನಾಗ್ತದೆ? ನಾನು ಅವುಗಳಿಗೆ ನಿತ್ಯ ಜೀವನ ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ, ಅವುಗಳನ್ನು ಯಾರು ನನ್ನ ಕೈಯೊಳಗಿಂದ ಕಸಕೊಳ್ಳರು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಸ್ವರವನ್ನು ಕೇಳಿ ದೇವರ ವಾಕ್ಯದಂತೆ ನಡೆಯುವವನು, ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವವನು ಎಂದಿಗೂ ನಾಶವಾಗುವುದಿಲ್ಲ. ಆ ವ್ಯಕ್ತಿ ಈ ಲೋಕದ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಾನೆ. ಮಾತ್ರವಲ್ಲದೆ ನಿತ್ಯ ಜೀವನ ಹೊಂದಿಕೊಳ್ಳುತ್ತಾನೆ. ಆ ವ್ಯಕ್ತಿ ದೇವರ ಹಸ್ತದಲ್ಲಿರುತ್ತಾನೆ. ದೇವರ ಹಸ್ತದಲ್ಲಿ ಇರುವಂಥ ವ್ಯಕ್ತಿಗೆ ಯಾವ ಕೊರತೆ ಇರುವುದಿಲ್ಲ. ದೇವರ ಹಸ್ತದಲ್ಲಿರುವಂಥ ವ್ಯಕ್ತಿಯನ್ನ ಯಾವ ವ್ಯಕ್ತಿಯಿಂದಲೂ ಶಕ್ತಿಯಿಂದಲೂ ನಾಶ ಮಾಡಲು ಸಾಧ್ಯವಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರ ಸ್ವರಕ್ಕೆ ಕಿವಿಗೊಡುತ್ತಿದ್ದೀರೋ? ದೇವರ ವಾಕ್ಯದಂತೆ ಜೀವಿಸ್ತಿದ್ದೀರೋ? ಪ್ರತಿದಿನ ದೇವರ ವಾಕ್ಯವನ್ನು ಧ್ಯಾನಿಸಿ ದೇವರನ್ನ ಆರಾಧಿಸಿ ದೇವರ ಚಿತ್ತದಂತೆ ನೀವು ನಡೆಯುವಾಗ ದೇವರ ಎಲ್ಲ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಲು ಸಾಧ್ಯ. ನೋಡ್ರಿ ಪ್ರಿಯರೇ, ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 14ನೇ ವಚನದಲ್ಲಿ, ನಾನೇ ಒಳ್ಳೆ ಕುರುಬನು,
ತಂದೆಯು ನನ್ನನ್ನು, ನಾನು ತಂದೆಯನ್ನು ತಿಳಿದಿರುವಂತೆಯೇ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ. ನನ್ನ ಕುರಿಗಳು ನನ್ನನ್ನು ತಿಳಿದವೇ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಕುರಿ ಮೇಯಿಸುವಂಥ ಕುರುಬನು ಏನು ಮಾಡ್ತಾನೆ? ಆ ಕುರಿಗಳಿಗೆ ಎಲ್ಲಿ ಒಳ್ಳೆ ಮೇವು ಸಿಗ್ತದೆ, ಎಲ್ಲಿ ನೀರು ಕುಡಿಸಬೇಕು, ಆ ಕುರಿಗಳನ್ನು ಸುರಕ್ಷಿತವಾಗಿ ಯಾವ ಜಾಗದಲ್ಲಿ ಇಡಬೇಕೆಂಬುದಾಗಿ ಕುರುಬನಿಗೆ ಗೊತ್ತು. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನೇ ಒಳ್ಳೆ ಕುರುಬನು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಒಳ್ಳೆ ಕುರುಬನು, ಒಳ್ಳೆಯ ದೇವರು, ಒಳ್ಳೆ ರಕ್ಷಕನು, ನಮಗೆ ಸಹಾಯ ಮಾಡುವ ದೇವರು, ನಮ್ಮನ್ನು ಮುನ್ನಡೆಸುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ಒಳ್ಳೆ ಕುರುಬನು. ತಂದೆಯು ನನ್ನನ್ನು, ನಾನು ತಂದೆಯನ್ನು ತಿಳಿದಿರುವಂತೆಯೇ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ. ಹಾಗಾದರೆ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಜೀವಿತವನ್ನು, ನಿಮ್ಮ ಅಗತ್ಯತೆಗಳನ್ನು, ನಿಮ್ಮ ಸ್ಥಿತಿಗತಿಗಳನ್ನು ಚೆನ್ನಾಗಿ ತಿಳಿದಿದ್ದಾರೆ. ಹಾಗಾದ್ರೆ ನೀವೇನು ಮಾಡಬೇಕು? ನನ್ನ ಕುರಿಗಳು ನನ್ನನ್ನು ತಿಳಿದವೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಹಾಗಾದರೆ ನೀವು ದೇವರನ್ನು ತಿಳ್ಕೊಳ್ಳಬೇಕು. ನೀವು ದೇವರನ್ನ ತಿಳ್ಕೊಳ್ಬೇಕು. ದೇವರು ನಿಮ್ಮನ್ನು ತಿಳ್ಕೊಂಡಿದ್ದಾರೆ. ನಿಮ್ಮ ಅಗತ್ಯತೆಗಳು, ಸ್ಥಿತಿಗತಿಗಳು ದೇವರಿಗೆ ಚೆನ್ನಾಗಿ ತಿಳಿದಿದೆ. ನೀವು ದೇವರನ್ನ ತಿಳ್ಕೊಳ್ಬೇಕು. ದೇವರು ಕರುಣೆ ಉಳ್ಳವನು, ದಯೆ ಉಳ್ಳವನು, ದೀರ್ಘಶಾಂತನು, ಸಾವಿರಾರು ತಲೆಮಾರುಗಳವರೆಗೆ ದಯ ತೋರಿಸುವ ದೇವರು, ಅದ್ಭುತಗಳನ್ನು ಮಾಡುವ ದೇವರು, ಆಲೋಚನೆ ಕೊಡುವ ದೇವರು, ಬಲಪಡಿಸುವ ದೇವರು, ಸಂತೈಸುವ ದೇವರು, ನಿಮ್ಮನ್ನು ಮನ್ನಿಸುವ ದೇವರು, ನಿತ್ಯ ಜೀವ ಕೊಡುವ ದೇವರು, ನಿಮ್ಮನ್ನು ಪ್ರೀತಿಸುವ ದೇವರು, ನಿಮಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸಲು ಶಕ್ತನಾದ ದೇವರು ನೀವು ತಿಳಿಯಬೇಕು. ಯಾವ ವ್ಯಕ್ತಿ ದೇವರನ್ನ ತಿಳ್ಕೊಳ್ತಾನೋ ಆ ವ್ಯಕ್ತಿ ಎಲ್ಲವನ್ನ ಪಡ್ಕೊಳ್ತಾನೆ. ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯ. ನೀವು ದೇವರನ್ನ ತಿಳ್ಕೊಳ್ಳದೆ ಪಡಕೊಳ್ಳಲು ಸಾಧ್ಯವಿಲ್ಲ. ಮೊದಲು ದೇವರನ್ನ ತಿಳ್ಕೊಳ್ಬೇಕು. ದೇವರನ್ನ ತಿಳ್ಕೊಳ್ಬೇಕಂದ್ರೆ ಏನು ಮಾಡಬೇಕು? ದೇವರ ವಾಕ್ಯವನ್ನ ಕ್ರಮವಾಗಿ ಓದಿ ಧ್ಯಾನಿಸಬೇಕು. ಸತ್ಯವೇದದಲ್ಲಿ ಏನೆಲ್ಲ ಆಶೀರ್ವಾದಗಳನ್ನು ದೇವರು ಇಟ್ಟಿದ್ದಾರೆ, ಈ ಲೋಕದಲ್ಲಿ ಯಾವ ರೀತಿ ಜೀವನ ಮಾಡಬೇಕೆಂಬುದಾಗಿ ದೇವರು ತಿಳಿಸಿದ್ದಾರೆ, ಅವೆಲ್ಲವನ್ನ ನೀವು ತಿಳಿದುಕೊಂಡು ಪ್ರಾರ್ಥನೆ ಮಾಡಿ, ಆರಾಧನೆ ಮಾಡಿ, ಪ್ರತಿದಿನ ನೀವು ದೇವರೊಟ್ಟಿಗೆ ನಡೆಯುವಾಗ ದೇವರಿಂದ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಸಾಕ್ಷಿಯಾಗಿ ಜೀವಿಸ್ತೀರ. ಇದನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕು. ಪ್ರಾರ್ಥನೆ ಮಾಡೋದು, ಆರಾಧನೆ ಮಾಡೋದು, ಬೈಬಲ್ ಓದೋದು ಎಲ್ಲರಿಗೆ ಗೊತ್ತು ಎಂಬುದಾಗಿ ಅನೇಕ ಜನರು ಹೇಳ್ತಾರೆ. ಗೊತ್ತಿರೋಂಥ ವಿಷಯವನ್ನೇ ಮಾಡಲ್ವಲ್ಲ. ಕ್ರಮವಾಗಿ ಪ್ರಾರ್ಥನೆ ಮಾಡಬೇಕು. ಕ್ರಮವಾಗಿ ದೇವರ ವಾಕ್ಯವನ್ನು ಓದಿ ಧ್ಯಾನಿಸಬೇಕು. ಪ್ರತಿದಿನ ಈ ಕಾರ್ಯವನ್ನು ಮಾಡಬೇಕು. ಈ ಕಾರ್ಯವನ್ನು ಮಾಡುವಂಥ ವ್ಯಕ್ತಿ ದೇವರನ್ನ ತಿಳ್ಕೊಳ್ಳುತ್ತಾನೆ. ಈ ಲೋಕದಲ್ಲಿ ಯಾವ ರೀತಿ ಜೀವನ ಮಾಡಬೇಕೆಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ದೇವರು ನಮಗೆ ಏನೆಲ್ಲ ಆಶೀರ್ವಾದಗಳನ್ನು ಇಟ್ಟಿದ್ದಾರೆ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ನಾವು ದೇವರ ವಾಕ್ಯವನ್ನು ಕ್ರಮವಾಗಿ ಓದುವಾಗ, ಧ್ಯಾನ ಮಾಡುವಾಗ, ಆರಾಧನೆ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ ನೀವು ದೇವರನ್ನ ತಿಳ್ಕೊಳ್ಳಲು ಸಾಧ್ಯ. ದೇವರ ಬಯಕೆ ನೀವು ದೇವರನ್ನ ತಿಳ್ಕೊಳ್ಬೇಕು. ದೇವರು ನಿಮ್ಮನ್ನು ತಿಳ್ಕೊಂಡಿದ್ದಾರೆ. ನೀವು ದೇವರನ್ನ ತಿಳ್ಕೊಳ್ಳುವಾಗ ದೇವರಿಂದ ಎಲ್ಲ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡಿ ಪಡೆಕೊಳ್ಳುತ್ತೀರ. ನೋಡ್ರಿ ಪ್ರಿಯರೇ, ಧರ್ಮೋಪದೇಶ ಕಂಡ 28ನೇ ಅಧ್ಯಾಯ 1-2 ವಚನದಲ್ಲಿ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವವು.
ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ಧರ್ಮೋಪದೇಶ ಕಂಡ 28ನೇ ಅಧ್ಯಾಯವನ್ನು ನೀವು ಓದಿ ನೋಡುವಾಗ ಏನೆಲ್ಲ ಆಶೀರ್ವಾದಗಳಿದೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ದೇವರ ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ. ಶ್ರದ್ಧೆಯಿಂದ ಕೇಳಬೇಕು. ಆತನ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಿ ಆತನ ಆಜ್ಞೆಗಳನ್ನು ನೀವು ಅನುಸರಿಸಿ ನಡೆಯುವಾಗ ಭೂಮಿಯ ಮೇಲಿರುವ ಎಲ್ಲ ಜನಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನೀವು ದೇವರ ವಾಕ್ಯವನ್ನು ಧ್ಯಾನಿಸಿ ಅದರಂತೆ ನಡೆಯುವಾಗ ದೇವರು ಉನ್ನತ ಸ್ಥಿತಿಗೆ ತರ್ತಾನೆ. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವುದು. ಎಲ್ಲ ಆಶೀರ್ವಾದಗಳನ್ನು ದೇವರು ನಿಮಗೆ ಅನುಗ್ರಹಿಸಿ ಕೊಡ್ತಾರೆ. ದೇವರ ಆಶೀರ್ವಾದಗಳನ್ನು ಹೊಂದುವುದು ಹೇಗೆ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಬೇಕು. ನೀವು ದೇವರ ಚಿತ್ತಂತೆ ನಡೆಯುವಾಗ ದೇವರು ನಿಮ್ಮನ್ನು ಉನ್ನತ ಸ್ಥಿತಿಗೆ ತಂದು ಎಲ್ಲ ವಿಷಯದಲ್ಲೂ ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಅನೇಕ ಜನರು ಆಶೀರ್ವಾದವಿಲ್ಲದೆ, ಕುಟುಂಬದಲ್ಲಿ ಶಾಂತಿ ಸಮಾಧಾನವಿಲ್ಲದೆ, ಪರಿಶುದ್ಧ ಜೀವಿತವಿಲ್ಲದೆ, ದೇವರ ವಾಕ್ಯದಂತೆ ನಡೆಯದೆ ಅನೇಕ ಜನರು ಈ ಲೋಕದಲ್ಲಿ ಪರಿತಪಿಸುತ್ತಿದ್ದಾರೆ. ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ. ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಮೊದಲು ತೀರ್ಮಾನ ಮಾಡ್ರಿ. ದೇವರ ವಾಕ್ಯದಂತೆ ನಡೆಯಲು ತೀರ್ಮಾನ ಮಾಡ್ರಿ. ದೇವರ ಚಿತ್ತಂತೆ ಜೀವಿಸಲು ತೀರ್ಮಾನ ಮಾಡ್ರಿ. ನಿಮ್ಮ ನಡೆ ನುಡಿ ಕ್ರಿಯೆಗಳಲ್ಲಿ ಪರಿಶುದ್ಧತೆಯನ್ನು ದೇವರು ಎದುರು ನೋಡ್ತಿದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ಪರಿಶುದ್ಧತೆ ಇರಬೇಕು. ನಿಮ್ಮ ಮಾತಿನಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಪರಿಶುದ್ಧತೆ ಇರಬೇಕು. ಯಾಕಂದರೆ ದೇವರು ಪರಿಶುದ್ಧನಾಗಿದ್ದಾನೆ. ದೇವರು ಒಳ್ಳೆಯವನಾಗಿದ್ದಾನೆ. ದೇವರು ನೀತಿ ಉಳ್ಳವನಾಗಿದ್ದಾನೆ. ದೇವರು ಸತ್ಯವುಳ್ಳ ದೇವರಾಗಿದ್ದಾನೆ. ಆ ರೀತಿ ನೀವು ನಡೆಯಲು ತೀರ್ಮಾನ ಮಾಡಬೇಕು. ನೀವು ದೇವರ ವಾಕ್ಯದಂತೆ ನಡೆಯುವಾಗ ಎಲ್ಲ ವಿಷಯದಲ್ಲೂ ನಿಮ್ಮನ್ನು ಆಶೀರ್ವಾದ ಮಾಡಿ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರಲು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ತೀರ್ಮಾನ ಮಾಡಿರಿ. ಇನ್ನು ಮುಂದೆ ಈ ಲೋಕದ ಜೀವಿತವೆಲ್ಲ ದೇವರ ವಾಕ್ಯದಂತೆ ನಾನು ನಡೆಯುತ್ತೇನೆ. ದೇವರ ಚಿತ್ತಂತೆ ನಡೆಯಲು ನನ್ನನ್ನು ದೇವರೇ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ನಿನ್ನ ಆತ್ಮನಿಂದ ನನ್ನ ತುಂಬಿಸಿರಿ. ನಿನ್ನ ಚಿತ್ತಂತೆ ನಾನು ರೂಪಿಸಿರಿ. ನೀನು ಕೊಡುವಂಥ ಆಶೀರ್ವಾದಗಳನ್ನು ಈ ಲೋಕದಲ್ಲಿ ಹೊಂದಿಕೊಂಡು ನಿನ್ನನ್ನು ಮಹಿಮೆ ಪಡಿಸ್ತೇನೆ. ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ಹೇಳುವಾಗ ದೇವರು ನಿಮಗೆ ಸಹಾಯ ಮಾಡ್ತಾರೆ. ನೋಡ್ರಿ ಪ್ರಿಯರೇ, ಯೋಶುವನ ಪುಸ್ತಕ 1ನೇ ಅಧ್ಯಾಯ 8ನೇ ವಚನದಲ್ಲಿ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ. ಆಗ ನಿನ್ನ ಮಾರ್ಗದೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ ಎಂಬುದಾಗಿ. ಅಂದರೆ ಎಲ್ಲ ಆಶೀರ್ವಾದಗಳನ್ನು ದೇವರು ನಿಮಗೆ ಅನುಗ್ರಹಿಸಿ ಕೊಡ್ತಾರೆ. ನಿಮ್ಮ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ನೀವು ಮಾಡಬೇಕಾದ ಕಾರ್ಯ ಏನು? ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು. ದೇವರ ವಾಕ್ಯ ನಿಮ್ಮ ಬಾಯಲ್ಲಿ, ನಿಮ್ಮ ಹೃದಯದಲ್ಲಿ, ನಿಮ್ಮ ಮನಸ್ಸಲ್ಲಿ ಇರಬೇಕು. ನಿಮ್ಮ ಕುಟುಂಬದವರೆಲ್ಲ ಒಂದು ತೀರ್ಮಾನ ಮಾಡಬೇಕು. ದೇವರ ವಾಕ್ಯದಂತೆ ನಡೆಯಬೇಕು. ದೇವರ ಚಿತ್ತಂತೆ ಈ ಲೋಕದಲ್ಲಿ ಜೀವಿಸಬೇಕು. ನಮಗೆ ಕೊಡಲ್ಪಟ್ಟಂಥ ಅವಧಿ, ಆಯಸ್ಸು, ಸಮಯದಲ್ಲಿ ದೇವರ ವಾಕ್ಯದಂತೆ ನಡೆದು ದೇವರ ಆಶೀರ್ವಾದಗಳನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಸಾಕ್ಷಿಯಾಗಿ ಜೀವಿಸಿ ದೇವರನ್ನ ಮಹಿಮೆಪಡಿಸಬೇಕು. ದೇವರ ಚಿತ್ತ ನಮ್ಮಲ್ಲಿ ನೆರವೇರಬೇಕೆಂಬುದಾಗಿ ನೀವು ತೀರ್ಮಾನ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ ದೇವರ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಳಲು ಸಾಧ್ಯ. ನೋಡ್ರಿ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 112ನೇ ಅಧ್ಯಾಯ 1-2 ವಚನದಲ್ಲಿ, ಯಾಹುವಿಗೆ ಸ್ತೋತ್ರ,
ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನೋ ಅವನೇ ಧನ್ಯನು. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ವಂಶವು ಶುಭ ಹೊಂದುವುದು. ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುವವು, ಅವನ ನೀತಿಯು ಸದಾಕಾಲವು ಫಲಿಸುತ್ತಿರುವುದು ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರ ವಾಕ್ಯದಂತೆ ನಡೆಯುವವರಿಗೆ, ದೇವರಲ್ಲಿ ಭಯಭಕ್ತಿ ಉಳ್ಳವರಿಗೆ ಎಲ್ಲ ಆಶೀರ್ವಾದಗಳನ್ನು ದೇವರು ಅನುಗ್ರಹಿಸಿ ಕೊಡುತ್ತಾರೆ. ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನೋ ಅವನೇ ಧನ್ಯನು. ಯಾರು ಧನ್ಯನು? ದೇವರ ಆಜ್ಞೆಗಳನ್ನು ಕೈಗೊಂಡು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ದೇವರ ವಾಕ್ಯದಂತೆ ನಡೆಯುವವನು, ದೇವರ ವಾಕ್ಯದಲ್ಲಿ ಸಂತೋಷ ಪಡುವವನು ಧನ್ಯನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು. ನಿಮ್ಮನ್ನು, ನಿಮ್ಮ ಸಂತತಿಯನ್ನು ದೇವರ ಆಶೀರ್ವಾದ ಮಾಡ್ತಾರೆ. ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುವವು, ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುವವು. ನೋಡ್ರಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅವನ ನೀತಿಯು ಸದಾಕಾಲವು ಫಲಿಸುತ್ತಿರುವುದು. ಎಷ್ಟು ಅದ್ಭುತಕರವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರಿಗೆ, ದೇವರಲ್ಲಿ ಭಯಭಕ್ತಿ ಉಳ್ಳವರಿಗೆ, ದೇವರ ವಾಕ್ಯದಲ್ಲಿ ಆನಂದ ಪಡುವವರಿಗೆ, ದೇವರ ಚಿತ್ತಂತೆ ಜೀವಿಸುವವರಿಗೆ ಎಲ್ಲ ಆಶೀರ್ವಾದಗಳನ್ನು ದೇವರು ಇಟ್ಟಿದ್ದಾರೆ. ನಿಮಗೆ ಮಾತ್ರವಲ್ಲದೆ ನಿಮ್ಮ ಸಂತಾನದವರಿಗೆ, ನಿಮ್ಮ ಸಂತತಿಯವರಿಗೆ ದೇವರು ಎಲ್ಲ ಆಶೀರ್ವಾದಗಳನ್ನು ದೇವರು ಅನುಗ್ರಹಿಸಿ ಕೊಡುತ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದವಿಲ್ಲದೆ ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ, ಹೋರಾಟಗಳಲ್ಲಿದ್ದೀರೋ, ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರ ಆಜ್ಞೆಗಳನ್ನು ನೀವು ಕೈಗೊಂಡು ನಡೆಯುವಾಗ ನೀವು ಧನ್ಯರಾಗ್ತೀರಾ, ಎಲ್ಲ ಆಶೀರ್ವಾದಗಳಿಗೆ ಬಾಧ್ಯರಾಗ್ತೀರ. ನೀವು ತೀರ್ಮಾನ ಮಾಡಬೇಕು, ನಾನು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತೇನೆ. ದೇವರ ಚಿತ್ತಂತೆ ಜೀವಿಸಲು ನೀವು ತೀರ್ಮಾನ ಮಾಡಿ ದೇವರೊಟ್ಟಿಗೆ ನಡೆಯುವಾಗ ಎಷ್ಟು ಆಶೀರ್ವಾದಗಳನ್ನು ದೇವರು ನಿಮಗಿಟ್ಟಿದ್ದಾರೆ. ಈ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಳಬೇಕೆಂಬುದಾಗಿ ದೇವರು ಇಷ್ಟಪಡ್ತಾ ಇದ್ದಾರೆ. ಈ ಆಶೀರ್ವಾದವನ್ನು ಹೊಂದಿಕೊಳ್ಳಲು ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮನ್ನು ಸಮರ್ಪಣೆ ಮಾಡಿರಿ, ದೇವರ ವಾಕ್ಯದಂತೆ ಜೀವಿಸಲು ತೀರ್ಮಾನ ಮಾಡಿರಿ, ಪರಿಶುದ್ಧರಾಗಿ ಜೀವಿಸಿ ದೇವರನ್ನ ಮಹಿಮೆಪಡಿಸಿರಿ, ದೇವರ ವಾಕ್ಯದಂತೆ ನಡೆದು ದೇವರನ್ನ ಮಹಿಮೆಪಡಿಸಿರಿ. ಯಾವ ವ್ಯಕ್ತಿ ದೇವರನ್ನ ಮಹಿಮೆಪಡಿಸ್ತಾನೋ ಆ ವ್ಯಕ್ತಿಯನ್ನು ದೇವರು ಈ ಲೋಕದಲ್ಲಿ ಘನಪಡಿಸುತ್ತಾರೆ. ನೋಡ್ರಿ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 32ನೇ ವಚನದಲ್ಲಿ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತ ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ತಂದೆಯಾದ ದೇವರು ಒಬ್ಬನೇ ಮಗನಾದ ಯೇಸುವನ್ನೇ ನಮಗೆ ಕೊಟ್ಟನಲ್ಲ. ಯೇಸು ಕ್ರಿಸ್ತ ನಮಗೋಸ್ಕರ ಪ್ರಾಣವನ್ನೇ ಕೊಟ್ಟನು, ರಕ್ತವೆಲ್ಲ ಸುರಿಸಿದನು, ಪಾಪ ಶಾಪದಿಂದ ಬಿಡಿಸಿದನು. ವಾಕ್ಯದಲ್ಲಿ ನೋಡ್ತೇವೆ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ. ಮಗನನ್ನೇ ಕೊಟ್ಟ ದೇವರು ಯೇಸು ಕ್ರಿಸ್ತ ನಮಗೋಸ್ಕರ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪದಿಂದ ಬಿಡುಗಡೆ ಕೊಟ್ಟ ದೇವರು ನಿಮಗೆ ಸಮಸ್ತವನ್ನು ದಯಪಾಲಿಸದೆ ಇರುವನೇ. ನಿಮ್ಮ ಜೀವಿತದಲ್ಲಿ ಎಲ್ಲ ಆಶೀರ್ವಾದವನ್ನು ಕೊಡಲು ಆತನು ಸಿದ್ಧನಿದ್ದಾನೆ. ನಿಮ್ಮ ಜೀವಿತ ದೇವರಿಗೆ ಗೊತ್ತು. ನಿಮ್ಮ ಕುಟುಂಬದಲ್ಲಿ ಏನೇನು ಬೇಕು ಎಲ್ಲ ದೇವರಿಗೆ ಗೊತ್ತು. ಯಾವ ಸಮಯದಲ್ಲಿ ಏನೇನು ಮಾಡಬೇಕು ಅದೆಲ್ಲ ದೇವರಿಗೆ ಗೊತ್ತು. ನೀವು ಚಿಂತೆ ಮಾಡಬೇಡ್ರಿ. ಚಿಂತೆ ಮಾಡೋದ್ರಿಂದ ಯಾವ ಪ್ರಯೋಜನವಿಲ್ಲ. ಟೆನ್ಷನ್ ಮಾಡ್ಕೋಬೇಡ್ರಿ, ವೇದನೆ ಪಡಬೇಡ್ರಿ. ನನ್ನ ಜೀವನ ಏನಾಗ್ತದೋ ಎಂಬುದಾಗಿ ವೇದನೆ ಪಡಬೇಡ್ರಿ.
ನೀವು ದೇವರ ಹಸ್ತದಲ್ಲಿದ್ದೀರಾ. ದೇವರ ವಾಕ್ಯದಂತೆ ನಡೆಯುವಂಥ ವ್ಯಕ್ತಿ ದೇವರ ಹಸ್ತದಲ್ಲಿದ್ದಾನೆ. ನಿಮ್ಮನ್ನು ಯಾರು ನಾಶ ಮಾಡಲು ಸಾಧ್ಯವಿಲ್ಲ. ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದಿಲ್ಲ. ದೇವರ ಆಶೀರ್ವಾದ ಮಾಡ್ತಾರೆ, ಉನ್ನತಿಗೆ ತರ್ತಾರೆ. ದೇವರ ಸನ್ನಿಧಿಯಲ್ಲಿ ನೀವು ಕಾದಿರಬೇಕು. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಾ ಕಾದಿರಬೇಕು. ದೇವರು ತಕ್ಕ ಸಮಯದಲ್ಲಿ ಎಲ್ಲ ಆಶೀರ್ವಾದಗಳನ್ನು ನಿಮಗೆ ಅನುಗ್ರಹಿಸಿ ಕೊಡ್ತಾರೆ. ಕರ್ತನಲ್ಲಿ ಪ್ರಿಯರಾದವರೇ, ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದು ಹೇಗೆ ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ಧ್ಯಾನ ಮಾಡಿದ್ದೇವೆ. ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ತೀರ್ಮಾನ ಮಾಡಿರಿ. ದೇವರ ಚಿತ್ತಕ್ಕೆ ವಿರುದ್ಧವಾದ ಕಾರ್ಯಗಳನ್ನು ತೆಗೆದು ಬಿಡ್ರಿ. ನೀವು ದೇವರ ಚಿತ್ತಂತೆ ನೀವು ನಡೆಯುವಾಗ, ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ, ದೇವರು ಸತ್ಯವೇದದಲ್ಲಿ ಹೇಳಿರುವಂಥ ಎಲ್ಲ ಆಶೀರ್ವಾದಗಳನ್ನು ನಿಮಗೆ ಅನುಗ್ರಹಿಸಿ ಕೊಡ್ತಾರೆ. ಈ ಲೋಕದ ಜೀವಿತವನ್ನು ಮುಗಿಸಿದ ನಂತರ ನಿತ್ಯ ಜೀವನ, ಪರಲೋಕ ರಾಜ್ಯವನ್ನು ದೇವರು ನಿಮಗೆ ಸಿದ್ಧ ಮಾಡಿ ಇಟ್ಟಿದ್ದಾರೆ. ದೇವರ ವಾಕ್ಯದಂತೆ ಜೀವಿಸಲು ತೀರ್ಮಾನ ಮಾಡಿರಿ. ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಂಡು ಸಾಕ್ಷಿಯಾಗಿ ಜೀವಿಸಿರಿ. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ದೇವರ ಸ್ವರಕ್ಕೆ ಕಿವಿಗೊಡಿರಿ. ಬನ್ನಿ ಪ್ರಿಯರೇ, ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ಪರಲೋಕದ ತಂದೆಯಾದ ದೇವರೇ, ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದಾರೋ, ಏಸಪ್ಪ, ನಿನ್ನ ಸ್ವರಕ್ಕೆ ಕಿವಿಗೊಡುತ್ತೇನೆ, ನಿನ್ನನ್ನೇ ಹಿಂಬಾಲಿಸುತ್ತೇನೆ. ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ನಾನು ತೀರ್ಮಾನ ಮಾಡಿದ್ದೇನೆ ಎಂಬುದಾಗಿ ಎಷ್ಟು ಜನರು ಸಮರ್ಪಣೆ ಮಾಡ್ತಿದ್ದರು, ಇನ್ನು ಮುಂದೆ ನಿನ್ನ ವಾಕ್ಯದಂತೆ ನಡೆಯಲು ತೀರ್ಮಾನ ಮಾಡಿದ್ದರು, ಅವರನ್ನು ಮನ್ನಿಸಿ, ರೂಪಿಸಿ, ಬಲಪಡಿಸಿ, ಸಂತೈಸಿ, ಅವರ ಕಷ್ಟ, ಕಣ್ಣೀರು, ಬಾಧೆ, ಬಡತನ, ಸಾಲ, ಸಮಸ್ಯೆಗಳಿಂದ, ರೋಗಗಳಿಂದ ಬಿಡುಗಡೆ ಕೊಟ್ಟು ಅವ್ರನ್ನ ಆಶೀರ್ವಾದ ಮಾಡಿ ಸ್ವಾಮಿ. ನಿನ್ನ ಬಳಿಗೆ ಬರೋರು ನೀನು ತಳ್ಳಿಬಿಡುವ ದೇವರಲ್ಲ. ನಿನ್ನ ಬಳಿಗೆ ಯಾರೇ ಬಂದರೂ ಸ್ವಾಮಿ ಅವ್ರನ್ನ ಮನ್ನಿಸುವ ದೇವರು. ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಎಸ್ಸಪ್ಪ ನನ್ನ ಮನ್ನಿಸಿರಿ. ಇನ್ನು ಮುಂದೆ ನಿನ್ನ ವಾಕ್ಯವನ್ನು ಕ್ರಮವಾಗಿ ಓದಿ ಧ್ಯಾನಿಸಿ ನಿನ್ನ ಆರಾಧಿಸಿ ಪ್ರಾರ್ಥಿಸ್ತೇನೆ. ನಿನ್ನ ಆತ್ಮನ ನನ್ನ ತುಂಬಿಸಿರಿ ಎಂಬುದಾಗಿ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ದರು ಅವರೆಲ್ಲರ ಮೇಲೆ ನಿನ್ನ ಆತ್ಮನ ಸೂರ್ಯ ಮಾಡಿರಿ, ಸೂರ್ಯ ಮಾಡಿರಿ, ನಿಶ್ಚಿತಂತೆ ರೂಪಿಸಿರಿ. ಈ ಜೀವಳ ವಾಕ್ಯ ಅವರ ಜೀವಿತದಲ್ಲಿ 100% ಕಾರ್ಯ ಮಾತ್ರವಲ್ಲದೆ ನಿನ್ನ ವಾಕ್ಯದಂತೆ ಜೀವಿಸಿ ನೀವಿಟ್ಟಿರುವಂಥ ಎಲ್ಲ ಆಶೀರ್ವಾದವನ್ನು ಹೊಂದಿಕೊಂಡು ಸಾಕ್ಷಿಯಾಗಿ ಜೀವಿಸಲು ಸಹಾಯ ಮಾಡಿ. ಅವ್ರ ಜೀವಿತದಲ್ಲಿ ಹೋರಾಟಗಳನ್ನು ತರುವಂಥ ಎಲ್ಲ ದುರಾತ್ಮನ ಕ್ರಿಯೆಗಳು ಏಸು ರಕ್ತದ ಬಲದಲ್ಲಿ ಲಯವಾಗಲಿ. ಏಸು ನಾಮದಲ್ಲಿರುವಂಥ ಶಾಂತಿ, ಸಮಾಧಾನ, ಆರೋಗ್ಯ, ಸಮೃದ್ಧಿ, ನಿತ್ಯ ಜೀವ, ರಕ್ಷಣೆಯನ್ನು ಜೀವಿತಗಳ ಮೇಲೆ ಬಿಡುಗಡೆ ಮಾಡುತ್ತದೆ. ಅವ್ರನ್ನ ಆಶೀರ್ವಾದ ಮಾಡಿಸುವ. ಈಗಲೇ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮರ ಆಳ್ವಿಕೆ ಮಾಡೋದಕ್ಕಾಗಿ, ಒಡೆತನ ಮಾಡೋದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರು ನಿನ್ನ ಕರೆಗಳು ಒಪ್ಪಿಸಿ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವುಳ್ಳ ತಂದೆಯೇ. ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದು ಹೇಗೆ ಎಂಬುದಾಗಿ ನಾವು ಧ್ಯಾನ ಮಾಡಿದ್ದೇವೆ. ನೀವು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕೆನ್ನುವುದೇ ದೇವರ ಉದ್ದೇಶವಾಗಿದೆ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ದೇವರ ವಾಕ್ಯದಂತೆ ಜೀವಿಸಿ ಪ್ರತಿದಿನ ದೇವರ ಸ್ವರವನ್ನು ಕೇಳಬೇಕು, ದೇವರ ವಾಕ್ಯದಂತೆ ಜೀವಿಸಬೇಕು. ಈ ಲೋಕದಲ್ಲಿ ದೇವರ ಚಿತ್ತಂತೆ ಜೀವಿಸಿ ದೇವರು ನೀವು ಮಹಿಮೆಪಡಿಸುವಾಗ ದೇವರು ಎಲ್ಲ ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ಅನುಗ್ರಹಿಸಿ ಕೊಡುತ್ತಾರೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮರ ಆಳ್ವಿಕೆ, ಪರಿಶುದ್ಧಾತ್ಮರ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.